ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ, ನಾನು ನಿಮ್ಮ DVG ವಾಯ್ಸ್ ರಾಧಿಕಾ. ಇವತ್ತು ನಮ್ಮ ಜೊತೆ MD ಅವರಿದ್ದಾರೆ. ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿರುವ DRM ಗೌರ್ಮೆಂಟ್ ಹೈಸ್ಕೂಲಿನ ಕರ್ಮಕಾಂಡದ ಸಂಪೂರ್ಣ ವಿಡಿಯೋವನ್ನು ನೋಡಿ. ತಕ್ಷಣ ಈ ವಿಚಾರ ತಿಳಿದ ತಕ್ಷಣ ನಮ್ಮ DVG ವಾಯ್ಸ್ ತಂಡ ಅಲ್ಲಿಗೆ ಭೇಟಿ ನೀಡುತ್ತೆ. ನಮಸ್ಕಾರ ಸರ್. ನಮಸ್ತೆ. ಅಲ್ಲಿಗೆ ಭೇಟಿ ಕೊಟ್ಟ ತಕ್ಷಣ ಏನಾಗಿತ್ತು? ಒಂದು DRM ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಬೀವುಲ್ಲಾ ಅವರು ನಮಗೆ ಕರೆ ಮಾಡ್ತಾರೆ. ಹಿಂದೆ ಆ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳು ಅಂದರೆ ಅಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಸಹ ನನಗೆ ಕರೆ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದರೆ, ಈ ಹಿಂದೆ ನಮ್ಮ ಆ್ಯಂಕರ್ ನೋಡಿರ್ತಕ್ಕಂಥ ಒಂದು ವಿಡಿಯೋವನ್ನು ಆ ಶಾಲೆಯ ಮಕ್ಕಳು ನೋಡಿರ್ತಾರಂತೆ. DVG ವಾಯ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅನ್ನೋ ಒಂದು ವಿಡಿಯೋ ನೋಡಿದ್ರು ಅಂತ ನನಗೆ ಆ ಮಕ್ಕಳು ಹೇಳ್ತಾರೆ. ಅವಾಗ ನಾನು ಏನಾಗಿದೆ ಏನು ಅಂತ ಕೇಳಿದಾಗ ಆ ವಿಚಾರವನ್ನು ಹೇಳ್ತಾರೆ. ಆ ಸ್ಥಳಕ್ಕೆ ಆ ಸಮಯಕ್ಕೆ ನಾವು ಅಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಆ ವಿಡಿಯೋವನ್ನು ನೀವು ನೋಡ್ಕೊಂಬನ್ನಿ. ಡಮಾಲಿಸಿ ಕೊಟ್ಟಿದ್ರು. ಡಮಾಲಿಸಿದಾರ ಏನ್ ಮಾಡಿದ್ರು, ಲಾಸ್ ಆತ ಅಂತ ಅರ್ಧ ಬರ್ದಕ್ಕೆ ಬಿಟ್ಟು ಹೋಗ್ಬಿಟ್ರು. ಮನೆಗೆ ಅದನ್ನು ಸ್ವಂತ ದುಡ್ಡು ಖರ್ಚು ಮಾಡಿ ಫೀಲ್ಡ್ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಸರಿಯಾಗಲಿ ಅಂತ ನಗರಸಭೆ JCP ಮತ್ತು ನನ್ನ ಸ್ವಂತ ದುಡ್ಡಿಂದ ಒಂದು ಲೆವೆಲಿಗೆ ತಂದೆ. ಸುಮಾರು ಒಂದು 60-70 ರೋಡು ಅವ್ರು ಬಿಟ್ಟು ಹೋಗಿ ಮೇಲೆ 60-70 ರೋಡು ಬೇರೆ ಸಮಸ್ಯೆ ಇವರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಟಿಪ್ಪರಿಂದ ತುಂಬಿಸಿಲ್ಲ. ಈಗ ಅಲ್ಲಿಗೆ ಬರ್ದಂತೇಳಿ ಇದನ್ನೆಲ್ಲ ಫೋಟೋಸ್ ಕೊಡ್ತೀವಿ. ಏನಾಗಿತ್ತು ಅಂದ್ರೆ 2001ರಲ್ಲಿ 31.5 ಲಕ್ಷ ಬರುತ್ತೆ. 31 ಲಕ್ಷ ಬರುತ್ತೆ. 31 ಲಕ್ಷ ಬಂದ ಮೇಲೆ ಟೆಂಡರ್ ಕರೀಲಿಲ್ದಂಗೆ ಕಟ್ಟಡ ನಿರ್ಮಾಣ ಮಾಡ್ತಾರೆ. ಮತ್ತೆ ಆದೇಶ ಮಾಡ್ತಾರೆ. RCC ಹಾಕಿ ಮೇಲೆ ನಿಲ್ಸ್ಬಿಡ್ತಾರೆ. ಹಂಗೆ ಆಳ್ಬಿಡ್ತಾರೆ. ಅನೈತಿಕ ಚಟುವಟಿಕೆ ನಡೀತಿದ್ದಾವಂತ ಸುಮಾರು ಸಲ DC ಅವರಿಗೆ, ಆಮೇಲೆ ಇವರಿಗೆ ಜಿಲ್ಲಾ ಪಂಚಾಯತ್ CO ಅವರಿಗೆ, CM ಅವರಿಗೆ, ಇಲ್ಲಿರೋಂಥ ತಹಸೀಲ್ದಾರಿಗೆ ಹೋಗಿ ಸಾಕಷ್ಟು ಸರಿ ಹೇಳಿದ್ರು ಸತ್ತ ಏನೂ ಗಮನ ಇದು ಮಾಡ್ತಿರ್ಲಿಲ್ಲ. ಕೊನೆಗೆ ಮತ್ತೆ ಇಲ್ಲಿದ್ದ ಹೋಗಿ ಬೆಂಗಳೂರು ಹೋಗಿ ಸ್ಪೀಕರ್ ಹತ್ರ ಒಂದು ಮನವಿ ಕೊಟ್ಟು ಬಂದೆ. ಸರ್, ಈ ರೀತಿ ಹಿಂಗೆ ಆಗ್ತಾ ಇದೆ, ಇಲ್ಲಿ ಅನೈತಿಕ ಚಟುವಟಿಕೆಗಳು ಭಾಳ ನಡೀತಿದ್ದಾವೆ ಅಂದ್ರೆ ಅವರು ಒಂದು ಸೈನ್ ಮಾಡಿಕೊಟ್ರು. ಆಮೇಲೆ ಇದನ್ನ ಫ್ರೀ ಆಫ್ ಕಾಸ್ಟ್ ಯಾರೋ ಡಮಾಲಿಸ್ ಮಾಡಕ್ಕಂತ ಬಂದಿದ್ರು. ಆ ಟೈಮಲ್ಲಿ ಶಾಸಕರು ಬಂದು ಟೆಂಡರ್ ಆಗ್ಲಿಲ್ಲದಂಗೆ ಕೆಡಬೇಡ್ರಿ ಅದು ಅಂತ ಅಂದ್ರು. ಟೆಂಡರ್ ಆಗ್ಲಿಲ್ಲ ಅಂತ ಕೆಡಬೇಡ್ರಿ ಅಂತ ಬಂದರು. ಅವರು ಕೆಡವಿ ಆ ಬಿಲ್ಡಿಂಗ್ನ, ನಮ್ಮ ಹೊಸ ಬಿಲ್ಡಿಂಗು ಪೇಂಟ್ ಮಾಡಿ ಡೆಕ್ಸ್ ಕೊಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಅವರು ಅರ್ಚನೆ ಮಾಡಿರೋದಕ್ಕೆ ಅವ್ರು ಬಿಟ್ಟೋದ್ರು. ಬಿಟ್ಟೋಗಿ ಅವರು ಟೆಂಡರ್ ತಗೊಂಡವರು ಅರ್ಧ ಬರ್ಧ ಕೆಡವಿದ್ರು ಅಷ್ಟು, ಬಟ್ ಕ್ಲೀನ್ ಮಾಡಲಿಲ್ಲ. ಕ್ಲೀನ್ ಮತ್ತೆ ನಾನು ಬೇರೆ ಕಡೆ ಏನು ಮಠ, ರಾಜನಹಳ್ಳಿ ಮಠ ಅವ್ರನ್ನ ಭೇಟಿಯಾಗಿ ಅವರು ಟಿಪ್ಪರ್ಗಳು ಯಾರ್ದ ಇವ್ರಿಗೆ ಹೇಳಿ ಟಿಪ್ಪರ್ ಅವ್ರ JCP ಸ್ವಂತ ಅವ್ರ JCP ಅವ್ರ ಟಿಪ್ಪರ್ ತಗೊಂಡು ಅಷ್ಟು ಬಾಚ್ಕೊಂಡು ತಗ್ಸೋದು 60-70 ರೋಡು. ಅಲ್ಲ, ಇವಾಗ ನೀವು ಹೇಳಿದ್ರಿ ರಾಜನಹಳ್ಳಿ ಮಠದಿಂದ ಎಲ್ಲ ಎಲ್ಲಿ ತಗೊಂಡಿದ್ದೀರಿ ಅಂತ ಹೇಳಿದ್ರಿ. ಅಲ್ಲಿ ಒಳಗಡೆಗೆ ಎಲ್ಲೆಲ್ಲ ಹೋರಾಟಗಾರರು, ಆಮೇಲೆ ಎಲ್ಲ ಜಾತಿಯ ಸರ್ವ ಧರ್ಮದ ಫೋಟೋಗಳನ್ನ ನಿಮ್ಮ ಸ್ಟಾಫ್ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ನೀವು ಈಗ ರಾಜನಹಳ್ಳಿಯವರ ಹೆಸರು ತಗೊಂಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ವಾಲ್ಮೀಕಿ ಅವ್ರದ್ದಾಯ್ತು ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಯ್ತು, ಒಂದು ಫೋಟೋನು ಸ್ಟಾಫ್ ರೂಮಲ್ಲಿ ಇಲ್ಲ. ಅದ್ರ ಬಗ್ಗೆ ಏನಾದರೂ ನೀವು ಗಮನ ಹರಿಸಿದ್ದೀರಾ? ನಾನು ಏನು ಹೇಳ್ತಾ ಇದ್ದೀನಿ, ಈ ಸ್ಟಾಫ್ ರೂಮ್ ಅನ್ನೋದು ಕ್ಲಾಸ್ ರೂಮಲ್ಲಿ ಎಲ್ಲ ಕ್ಲಾಸಲ್ಲಿ ಮಕ್ಕಳಿಗೆ ಅವೇರ್ನೆಸ್ ಬರಲಿ ಅಂತ ಎಲ್ಲ ಶಾಲೆಗಳಿಗೆ ಫೋಟೋ ಹಾಕ್ರಿ. ಅದು ಸರ್ಕಾರದ ಸುತ್ತೋಲೆನೇ ಇದೆಯಲ್ಲ, ಅದು ಇದೆ, ಸರ್ಕಾರ ಸುತ್ತೋಲೆ ಇದೆ. ಎಲ್ಲ ಕ್ಲಾಸಲ್ಲಿ ಇಲ್ಲ. ಅವ್ರು ಎಲ್ಲಿ ಕುಂದಿರ್ತಾರೋ ಅಲ್ಲಿ ಸ್ಟಾಫ್ ರೂಮ್ಗೆ ಅಷ್ಟೇ. ಹೌದು, ಸ್ಟಾಫ್ ರೂಮಿಗೆ ಮಕ್ಕಳಿಗೆ ಜನರ ಇದನ್ನ ಅವ್ರು ಯಾರು ಏನು ಇತಿಹಾಸ ಗೊತ್ತಾಗಬೇಕಂದ್ರೆ ಆ ಫೋಟೋ ನೋಡಿದ್ರೆ ಅವಾಗ ಕೇಳ್ತಾರೆ, ಸರ್ ಇದು ಯಾರು ಏನು ಅಂತ. ಅವಾಗ ಮಾಸ್ಟರ್ಗಳು ಹೇಳಕ್ ಪಡೋದು. ಇವರೆಲ್ಲ ಅವರು ಪಾಠ ಮಾಡಿ ಸೀದಾ ಸ್ಟಾಫ್ ರೂಮ್ ಹೋಗಿ ನೋಡ್ರಿ ಈಗ ಎಲ್ಲ ಸ್ಟಾಫ್ ರೂಮ್ ಕೂತಿರ್ತಾರೆ. ಹೌದು, ಇವಾಗ ನಾವೆಲ್ಲ ಮಕ್ಕಳೆಲ್ಲ ಹೇಳಿದ್ರಲ್ಲ, ಬೆಳಗಿದ್ದ ಕ್ಲಾಸಿಗೆ ಯಾರು ಟೀಚರ್ಸೇ ಬಂದಿಲ್ಲ ಅಂತ ಹೇಳಿದ್ರು. ಬೀಗ ತೆಗಿಸ್ರಿ ಅಂದ್ರೆ ಬೀಗ ತೆಗೀರಿಗೆ ಮತ್ತೆ ವಾಪಸ್ ಕರ್ಕೊಂತಾರೆ. ಆ ಬೀಗ ತೆಗಿಬೇಡ್ರಿ ಇಲ್ಲಿ ಅಲ್ಲ. ನನಗೆ ಇಲ್ಲಿ ಒಂದು ಏನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ, ನೀವು SDMC ಅಧ್ಯಕ್ಷರು, ಸರ್ಕಾರಿ ಶಾಲೆಗೆ SDMC ಅಧ್ಯಕ್ಷರು, ಅದೇ ಶಾಲೆ ಅಕೌಂಟ್ ತೋರಿಸಿಲ್ಲ. ಆದ್ರೂ ನಾನು ಮಕ್ಕಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಾನು ಚೆಕ್ಕಿಗೆ ಸೈನ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು. ನಾನಲ್ಲ, ಸ್ವಂತ ದುಡ್ಡು ನನ್ನಲ್ಲ. ಸರ್ಕಾರ ಏನು ಮಕ್ಕಳಿಗೆ ಒಳ್ಳೇದಾಗ್ಲಿ, ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಸಿಗ್ಲಿ ಅಂತ ನನಗೆ SDMC ಅಧ್ಯಕ್ಷ ಮಾಡಿದ್ರು. ನಾನು ಬಂದ ಮೇಲೆ ಈಗ 17 ಕೊಠಡಿಗಳು ಇದ್ವು, ಅದು ಡಮಾಲಿಸ್ ಮಾಡಿದೆ. ಅನೈತಿಕ ಚಟುವಟಿಕೆ 2019 ಆದೇಶ ಮಾಡಿ ಹಂಗೆ ಬಿಡ್ಕೊಂತಾರೆ. ಅದನ್ನ ಕೆಳಕ್ಕೆ ಹೋಗಲ್ಲ. ಈ ಬಿಲ್ಡಿಂಗ್ನ
ಆ ಕಡೆ ಹಾಕಿದ್ರೆ ಈ ಫೀಲ್ಡ್ ಒಂದು ಒಳ್ಳೆ ದೊಡ್ಡ ಫೀಲ್ಡ್ ಆಗ್ತಿತ್ತು. ಜಾಗ ಏನಪ್ಪಾ ಅಂದ್ರೆ ಧರ್ಮರತ್ನಾಕರರು ಇದು ಕೊಟ್ಟಿರೋದೇ ತಪ್ಪು ಅನಿಸ್ತಾ ಇತ್ತು ಈಗ ಸರ್ಕಾರಕ್ಕೆ. ದುರ್ಬಳಕೆ ಆಗಿದೆ. ಪಿ ಯು ಕಾಲೇಜ್ನವರು ಇಲ್ಲಿ ಬಂದಿರೋಂಥ ರೂಮು ಅವ್ರು ಹಾಕಂತಾರೆ, ಹೆಡ್ ಮಾಸ್ಟರ್ HM ಇಂದ ಇದು ಮಾಡ್ಕೊಂಡು ಅಡ್ಜಸ್ಟ್ಮೆಂಟಿಂಗ್. ಆ ಶಾಲೆ ಬೆಳಿಬಾರ್ದು. ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ 200 ಮಕ್ಕಳು ಮೈನಾರಿಟಿ ಇದಾವೆ, ಆಮೇಲೆ ಅದರ್ ಕ್ಯಾಸ್ಟ್ 50. ಆ ಮೈನಾರಿಟಿ ಮಕ್ಕಳು ಯಾಕೆ ಬೆಳಿಬೇಕು? ಆ ಶಾಲೆ ತೆಗೆದ್ಬಿಟ್ರೆ ಅಲ್ಲ, ನಾವ್ ಹೇಳೋದು ಸರ್ಕಾರಿ ಶಾಲೆಗೆ ಮೈನಾರಿಟಿ ಅದು ಬರೋದಿಲ್ಲ. ಇವರು DDP ಆಗ್ಲಿ, BO ಆಗ್ಲಿ, ಆಮೇಲೆ ಇಲ್ಲಿರಂತ ಪ್ರಿನ್ಸಿಪಲ್ ಆಗ್ಲಿ ತಲೆಗೆ ಅದೇ ಇರೋದು. ಯಾಕಂದ್ರೆ ಅದನ್ನ ಆ ಜಾಗ ಧರ್ಮರತ್ನಾಕರ ಮುದ್ದುರಾಯರು ಕೊಟ್ಟಿರೋದೇನಪ್ಪ ಹೈಸ್ಕೂಲಿಗೆ ಕೊಟ್ಟಿರೋಂಥ ಜಾಗ. ಅದು ಇಲ್ಲಿವರೆಗೂ ಸರಿಯಾಗಿ ಕಾಪಾಡ್ಕೊಂಡಿಲ್ಲ. ನಾನು ಬಂದ ಮೇಲೆ ಈ ಫೀಲ್ಡ್ ಒಂದು ಸ್ವಲ್ಪ ಕಸ ಉಡ್ಸೋದಾಗ್ಲಿ ಇದಕ್ಕಿಂತ ಹಿಂದಿರೋ ಫೋಟೋಸ್ ಕೊಡ್ತೀನಿ, ಹೆಂಗಿತ್ತಪ್ಪ ಅಂತ ಶಾಲೆ ಅಂತ. ಯಾಕಪ್ಪ ಹಂಗ್ ಮಾಡ್ತಿದ್ರಿ? ಮತ್ತೆ ಗೌರ್ಮೆಂಟ್ ಶಾಲೆ ಮುಚ್ಚಕ್ಕೆ ಇವರೇ ಅಧಿಕಾರಿಗಳಿಗೆ ತಾನೇ ಕಾರಣ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ಲಿಕ್ಕೆ ಕೆಟಗರಿ ಬೇಕಾಗಿಲ್ಲ. ಇವತ್ತು ಮುಸ್ಲಿಮ್ಸ್ ಮಕ್ಕಳು ಬರೋದ್ರಿಂದ ಸ್ಟ್ರೆಂತ್ ತಾನೇ ಜಾಸ್ತಿ ಆಗಿರೋದು. ಎದುರಿಗೆ ತೋರಿಸ್ಕೊಡ್ತಿದಾರೆ, ಈ ರೀತಿ ಮಾಡ್ರಿ, ಈ ರೀತಿನೇ ಹಿಂಗಾಗ್ಲಿ ಅಂತ. ಅಂದ್ರೆ ಸರ್ಕಾರಿ ಶಾಲೆ ಮುಚ್ಚಿಸ್ಲಿಕ್ಕೆ ಏನ್ ಬೇಕೋ ಅದೆಲ್ಲ ಹುನ್ನಾರ ನಡೆಸ್ತಾ ಇದ್ದಾರೆ. ಯಾರು ಅದೇ ಶಾಲೆಯಲ್ಲಿ ಇರ್ತಕ್ಕಂಥವ್ರೆ. ಹೌದು. ಇದಿಷ್ಟು ಸರ್ಕಾರಿ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಜಬಿ ಅವ್ರು ಮಾತಾಡ್ತಿರ್ತಕ್ಕಂಥ ಮಾತು. ಅದೇ ರೀತಿಯಾಗಿ ಈ ಜಾಗ ಮುದ್ದುರಾಯನವರು ಕೊಟ್ಟಾಗ ಎಷ್ಟು 10 ಎಕರೆ 14 ಗುಂಟೆ ಜಾಗವನ್ನ ಮುದ್ದುರಾಯರು ಸರ್ಕಾರಿ ಹೈಸ್ಕೂಲಿಗೆ ಕೊಟ್ಟಿರ್ತಾರೆ. ಆ ಜಾಗವನ್ನು ಈಗ ಯಾರ್ಯಾರು ಅಕ್ವೈರ್ ಮಾಡ್ಕೊಂಡಿದ್ದಾರೆ? ಡಿಗ್ರಿ ಕಾಲೇಜ್ನವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಪದವಿ ಪೂರ್ವಕರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಕೊಟ್ಟಿರೋದು ಹೈಸ್ಕೂಲು ಪ್ರೈಮರಿಗೆ ಅಂತ ಇದನ್ನ ಬೆಳೆಸ್ಬೇಕು. ಇವ್ರ ಜಾಗ ಸಿಕ್ತು, ಬೇರೆ ಕಡೆ ಎಲ್ಲೂ ಜಾಗ ತಗೊಳ್ಳಿಲ್ಲ, ಕಟ್ಕೊಂಡು ಪುಕ್ಷಟಿ ಜಾಗದಲ್ಲೇ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಇದನ್ನೇ. ಬಟ್ ಅದೆಲ್ಲ ಹೇಳ್ತಿರೋದು ಕೊಟ್ಟಿರೋದು ಎದಕ್ಕೆ? ಹೈಸ್ಕೂಲಿಗೆ, ಪ್ರೈಮರಿ ಮತ್ತು ಹೈಸ್ಕೂಲಿಗೆ. ಪ್ರೈಮರಿ ಹೈಸ್ಕೂಲ್ ಮಕ್ಕಳು ಆಳ್ಲಿ, ಒಂದು ಒಳ್ಳೆ ಕಾರ್ಯಕ್ರಮ ಚಟುವಟಿಕೆಗಳನ್ನ ನಡೆಸಲಿ ಅಂತ ಇದು ಕೊಟ್ಟಿರೋದು. ಇವರೆಲ್ಲ ಎಲ್ಲಿ ಬೇಕಲ್ಲಿ ರೂಮ್ಗಳು ಕಟ್ಕೊಂಡು ನೋಡ್ರಿ, ಆ ಕಡೆ ಸುಮಾರು ಜಾಗ ಖಾಲಿ ಬಿಟ್ಟುಕೊಂಡಿರ್ತಾರೆ. ಆ ಮಕ್ಕಳು ಕೂತಿದಾರಲ್ಲ, ಆ ಕಡೆ ಎಲ್ಲ ಸುಮಾರು ಜಾಗ ಬಿಟ್ಟಿರ್ತಾರೆ, ಹಿಂದೆ ಸಾಕಷ್ಟು ಜಾಗ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇದೊಂದಿಷ್ಟು ಹಾಳು ಜಾಗ, ಈ ಕಡೆ ಒಂದು ಹಳೆ ಜಾಗ, ಅದ್ರ ಎದುರುಗಡೆ ಹಳ್ಳದಕೆರೆ ಶಾಲೆ ಇದೆ. ಅದ್ರ ಹಿಂಭಾಗ ಒಂದು ಹೆಚ್ಚು ಕಮ್ಮಿ 70 ರಿಂದ 80 ಅಡಿ ಜಾಗ ಖಾಲಿ ಹಳ್ಳ ಅಂತ ಬಿಟ್ಟಿದ್ದಾರೆ. ಅದನ್ನ ಮಣ್ಣಾಗಿ ಕೈ ಬಿಟ್ಟು ಲೆವೆಲ್ ಮಾಡ್ಕೊಂಡಿದ್ರೆ ಅದು ಹಿಂದ್ಗಡೆ ಸರಿಸಿದ್ರೆ ಅದು ಒಂದು ಫೀಲ್ಡ್. ಹರಿಹರದಾಗ ಫೀಲ್ಡೇ ಅನ್ನೋದಿಲ್ಲ. ಇದು ಒಂದು ಇದರಲ್ಲಿ ಸರ್ಕಲ್, ಹರಪನಹಳ್ಳಿ ಸರ್ಕಲ್ ಅಲ್ಲಿ ಒಂದು ಫೀಲ್ಡ್. ಅದನ್ನು ಸುತ್ತಲೂ ಮಳಿಗೆ ಕಟ್ಟಿ ಅದನ್ನು ಹಾಳು ಮಾಡಿದ್ರು ಫೀಲ್ಡ್, ಇದನ್ನು ಹಾಳು ಮಾಡಿದ್ರು. ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಸರ್ಕಾರ, ಆಮೇಲೆ ಇಲ್ಲಿ ಅಂತ ಚುನಾವಣೆ ಜನಪ್ರತಿನಿಧಿಗಳು ಮತ್ತೆ ಅದರ ಹಿಂದೆ ಫಾಲೋವರ್ಸ್ ಸರ್ಕಾರಿ ಅಧಿಕಾರಿಗಳು ಇದಾರೆ ಇದರಲ್ಲಿ. ಡೆಫಿನೆಟ್ ಸರ್ಕಾರಿ ಅಧಿಕಾರಿಗಳು ಮತ್ತೆ ಅದನ್ನ ಚಾಲನೆ ಕೊಡಲಿಲ್ಲ ಅಂದ್ರೆ ಮತ್ತೆ ಯಾರು ಇದು ಮಾಡ್ತಾರೆ. ಓಕೆ, ಇದಿಷ್ಟು ಈಗ ನಾನು 2 ವರ್ಷ ಸತತವಾಗಿ ಈಗ DC ಬಂದಿರೋಂಥ ಇವ್ರ ಹತ್ರನು ಇದ್ರ ಹಿಂದೆ ಇರೋಂಥ DCಗೂ ಸುಮಾರು ಸಲ ಬೆನ್ನತ್ತಿದೆ. ಏನ್ ಹೇಳ್ತಾರ ಅವರು? ಚೆನ್ನಾಗಿದೆಯಲ್ಲ, ನೋಡೋಣ ಮಾಡೋಣ. ಅಂದ್ರೆ ಅವರು ಸರ್ಕಾರಿ ಶಾಲೆ ಓದಿಲ್ಲ ಅಂತ ಅನ್ಸುತ್ತೆ. ನೀವು ಅದನ್ನ ಕರೆಕ್ಟ್ ಕ್ಲಿಯರ್ ಬಿಡಿಸಿ ಹೇಳ್ಬೇಕಾಗಿತ್ತು. ಸ್ವಾಮಿ ಕಾಲೇಜ್ನಾಗ ಬರ್ತಾರೆ, ಸ್ವಾಮಿ ಕಾಲೇಜ್ನಾಗ ಬಂದು ಹೈಸ್ಕೂಲ್ ಮಾಸ್ಟರ್ಗಳಿಗೆ SSLC ರಿಸಲ್ಟ್ ಒಳ್ಳೆ ಬರಬೇಕು ಅಂತ ಹೇಳ್ತಾರೆ. ಹೌದಾ? SSLC ರಿಸಲ್ಟ್ ಬರಲಿಕ್ಕೆ ಸರಿಯಾಗಿ ಅಲ್ಲಿ ಹೋಗಿ ಎಲ್ಲ ಶಾಲೆಗೆ ವಿಸಿಟ್ ಮಾಡಿ ಆ ಶಾಲೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದು ಫಸ್ಟ್ ಕೇಳಬೇಕು. ಕೊಡೋದು ಬಿಡೋದು ಆಮೇಲೆ. ಇಲ್ಲ SDMC ಅವರಿಗೆ ಬಿಗಿಯಾಗಿ ಒಂದು ಇದನ್ನು ಕೊಡ್ಬೇಕು, ಭದ್ರತೆ. ಅದನ್ನಿಲ್ದೆ ಸುಮ್ಮನೆ ಅಲ್ಲಿ ಹೋದಾಗ 3 ರಿಂದ 4 ಗಂಟೆ ಕಾಯ್ಬೇಕು ಅವ್ರ ಹತ್ರ. ಯಾರೋ DC ಅವ್ರ ಹತ್ರ ಕಾದು ಅಲ್ಲಿ ಕರ್ಕೊಂಬಂದ್ರೆ ಒಂದು 10 ನಿಮಿಷ ಇರ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. ಅಲ್ಲಿ ಏನೈತಿ ಮಾಸ್ಟರ್ಗಳಿಗೆ ಏನು ಪಾಠ ಏನು ಮಾಡ್ತಿದ್ರಪ್ಪ, ಏನಿಲ್ಲ, ಯಾಕಪ್ಪ ಕ್ಲಾಸ್ ರೂಮಲ್ಲಿ ಟೇಬಲ್ ಇಲ್ಲ, ಚೇರ್ ಇಲ್ಲ, ಇದ್ಯಾಕೆ ಓಪನ್ ಆಗಿಲ್ಲ, ಏನು ಕೇಳಲ್ಲ. ಇದಿಷ್ಟು ಹರಿಹರ ಸರ್ಕಾರಿ ಶಾಲೆಯ DRM ಹೈಸ್ಕೂಲ್ನ ಕರ್ಮಕಾಂಡ. ಇಲ್ಲಿ ಇರೋಂಥ ಈಗ ಇನ್ಚಾರ್ಜ್ ತಗೊಂಡಿರೋಂಥ ಪ್ರಿನ್ಸಿಪಲ್ ಅವರಿಗೂ ಸುಮಾರು 20 ದಿನದಿಂದ ಹೇಳ್ತಾ ಇದ್ದೀನಿ, ಹಳೆ ಲ್ಯಾಬ್ ತಗೊಂಡೋಗಿ ಅಲ್ಲಿ ಮಕ್ಳಿಗೆ ಕಲಿಸ್ರಿ ಅಂತ. ಅದನ್ನ ಯಾವುದು ಕಿವಿ ಹಾಕೊಂಡಿಲ್ದಂಗ ಈಗ ಬೀಗ ತೆಗೀರಿ ಅಂದ್ರೆ ನಾನು ತೆಗಿಯಲ್ಲ, ತೆಗ್ತಾ ಕೊಡಲ್ಲ, ನೀವು ಯಾರಿಗಾರ ಹೇಳ್ತಾ ಅಂತ ಹೇಳ್ತಾ ಇದಾರೆ. ಈಗಿರೋಂಥ DDP ಅವರು ಮತ್ತೆ BO ಸ್ಪಾಟಿಗೆ ಬರಲೇಬೇಕು. ಇದ್ದಾರೆ, ಫೋನ್ ಮಾಡಿದ್ದೀನಿ. ಈಗ ಅಟ್ ಪ್ರೆಸೆಂಟ್ ಅವ್ರು ಕೋರ್ಟಲ್ಲಿ ಇದ್ದಾರಂತೆ. ಹೊರ ಬಂದ ತಕ್ಷಣನೇ ಬರ್ತಾರೆ, ಇಬ್ರು ಬರ್ತಾರೆ. ಸರ್ ಅದು ಲ್ಯಾಬ್ ಯಾಕೆ ಸರ್ ತೆಗಿತಾ ಇಲ್ಲ?
ಅದು ಕೇಸ್ ಮಾಡಿ ಕೇಸ್ ಮಾಡಿ ಇರಿ ಹೇಳ್ತಾರೆ. ಯಾವ ಪರೀಕ್ಷೆ ನಡೀತಿದ್ದಾವೆ?